ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದ್ದರಿಂದ ಇಂದು ಹರಿಹರ ನಗರದ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಂದು ನಗರದ ಬೊಂಗಾಳೆ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನೆ ಮೂಲಕ ಆಗಮಿಸಿ ಉಪತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಆಟೋ ಹನುಮಂತಪ್ಪ ನಗರಸಭೆ ಸದಸ್ಯ ಮಾತನಾಡಿದ್ದು, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಬಡವರ ರಕ್ತವನ್ನ ಹೀರ್ತಾ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮಾತ್ರ ಅಲ್ಲದೆ ರೈತರು ಬಳಸುವಂತಹ ಬಿತ್ತನೆ ಬೀಜ, ರಸಗೊಬ್ಬರ, ವಿದ್ಯುತ್ ಶುಲ್ಕ, ಅಬಕಾರಿ ತೆರಿಗೆ ಹಾಕೋದ್ರ ಮೂಲಕ ಜನರ ಜೇಬಿಗೆ ಕತ್ತರಿ ಹಾಕುವ ಕೆಲಸ ಮಾಡ್ತಾ ಇದೆ. ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕಾರ್ಡುಗಳನ್ನು ಹಂಚಿಕೆ ಮಾಡಿ ಅಧಿಕಾರಕ್ಕೆ ಬಂದು ರಾಜ್ಯದ ಜನರ ಸ್ಥಿತಿಗತಿ, ಆರ್ಥಿಕ ಹೊಡೆತದಿಂದ ಸಾಮಾನ್ಯ ಜನರು ಜೀವನ ಮಾಡುವುದು ತೀವ್ರ ಕಷ್ಟಕರವಾಗ್ತಾ ಇದೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಬೆಲೆ ಏರಿಕೆ ಆಗಿರೋದನ್ನ ಇಳಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂತಹ ವೈ ರಮೇಶ್ ಮನೆ, ನಗರ ಘಟಕ ಅಧ್ಯಕ್ಷ ಪ್ರೀತಂ ಬಾಬು, ಅಲಿ ಅಕ್ಬರ್, ಹೈದರ್ ಅಲಿ, ಆಟೋ ಮಾಲೀಕರ ಚಾಲಕರ ಸಂಘದ ಅಧ್ಯಕ್ಷ ಮೋಹನ್ ಜಿಎಸ್, ಗೌರವಾಧ್ಯಕ್ಷರಾದ ಸಿಎಂ ಸಿದ್ದಲಿಂಗಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಕೇಶವ ಎಸ್, ಶೇಖ್ ಅಲ್ತಾಫ್, ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಸರ್ಕಾರ ಬಂದ ಕೂಡಲೇ ತಮ್ಮ ಈ ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ಸರಿಪಡಿಸೋಕ್ಕೋಸ್ಕರನೇ ಎಲ್ಲವೂ ದರಗಳನ್ನು ಹೆಚ್ಚಾಗಿ ಮಾಡಿ ಅದು ಹೊರೆಯನ್ನು ಮತ್ತು ನಮ್ಮ ಮೇಲೆ ಹಾಕಿದೆ ಈ ಸರ್ಕಾರ. ತಕ್ಷಣ ಈ ಸರ್ಕಾರಕ್ಕೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿಮನ ಹಾಗೂ ಹರಿಹರ ಆಟೋ ಮಾಲೀಕರು ಹಾಗೂ ಚಾಲಕರ ಸಂಘದ ವತಿಯಿಂದ ಇವತ್ತೇನು ರಾಜ್ಯ ಸರ್ಕಾರದಿಂದ ದಿನೇ ದಿನೇ ಬೆಲೆ ಏರಿಕೆಯನ್ನು ಖಂಡಿಸಿ ನಾವು ರಕ್ಷಣಾ ವೇದಿಕೆ ಹಾಗೂ ಆಟೋ ಚಾಲಕರ ಪ್ರತಿಭಟನೆ ಮಾಡ್ತಿದ್ದೇವೆ. ಸರ್ಕಾರ ಇದೆ, ಈ ಸರ್ಕಾರ ಸಾಕಷ್ಟು ನಮಗೆ ತೊಂದರೆ ಕೊಡ್ತಾ ಇದೆ. ಬಡಬಗ್ಗರಿಗೆಲ್ಲ ಭಾಳ ತೊಂದರೆ ಆಗ್ತಾ ಇದೆ. ಈ ಸರ್ಕಾರ ತಗೊಂಡಿರೋ ನಿರ್ಧಾರಗಳನ್ನೆಲ್ಲ ವಾಪಸ್ ತಗೋಬೇಕು. ಅವರೇನು ಎಲೆಕ್ಷನ್ಗೆ ಅನಿಸ್ಕೊಂಡ್ರೆ ಆ ರೀತಿಯಾಗಿ ಎಲ್ಲಿಂದ ತರಲಿ ದುಡ್ಡು ಅವ್ರು ಬಾಕಿಗಳು ಕೊಡಲಿ. ಇದ್ರ ಜೊತೆಗೆ ನಮ್ಮ ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟಕ್ಕೆ ಇವರು ಜನಗಳಿಗೆ ಜೀವನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ಇವತ್ತು ನಾವು ಮನವಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾರು ನಿಮ್ಮ ಸಂಘಟನೆಯಲ್ಲಿ ಹೊಂದಾಣಿಕೆ ಇಲ್ಲಲ್ಲ, ಪ್ರತಿಭಟನೆ ಮಾಡಿದರೆ ಒಂದು ತೂಕ ಇರಬೇಕು. ಇವಾಗ ನೀವೇ 4-5 ಜನ ಪ್ರತಿಭಟನೆ ಮಾಡಿದರೆ ಇವತ್ತು ತಾಲೂಕು ಆಟೋ ಸಂಘಗಳು ಎಷ್ಟಿರೋ ಹರಿಹರ ತಾಲೂಕಿಲ್ಲ. ಇವತ್ತು ಹರಿಹರ ನಗರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆಯ ಈ ದಿವಸ ನ್ಯಾಯಯುತವಾದಂಥ ಹೋರಾಟವನ್ನು ನಾವು ಮಾಡ್ತಿದ್ದೇವೆ. ಕಾರಣ ಕರ್ನಾಟಕ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲನ್ನು